ನಮಸ್ಕಾರ, ನಾನು ಕಲಾ ಪ್ರಸನ್ನ. ಮೊನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಏನು ಅಂತಂದರೆ ಧರ್ಮಸ್ಥಳದಲ್ಲಿ ನನಗಾದ ಅನುಭವಗಳೇನು ಮತ್ತು ಸೌಜನ್ಯ ಕೇಸ್ ಬಗ್ಗೆ ನನಗಿರೋ ಅಭಿಪ್ರಾಯ ಏನು ಅಂತ. ತುಂಬ ಜನ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ. ನನ್ನ ಅಂದಾಜು ಇದ್ದಿದ್ದು ಅದು ಜಾಸ್ತಿ ಜನನ ರೀಚ್ ಆಗಲ್ಲ. ಒಂದು 10 ಜನ 20 ಜನಕ್ಕೆ ರೀಚ್ ಆಗೋದೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ನು ಮೀರಿ ಅದು 100K ಆಗಿದೆ ಇವಾಗ. ಒಂದು ಕಡೆ ಖುಷಿ ಆಗ್ತಿದೆ, ಒಂದು ಕಡೆ ಬೇಜಾರು ಕೂಡ ಆಗ್ತಿದೆ. ಅಂದರೆ ಖುಷಿ ಏನಕ್ಕಪ್ಪ ಅಂತಂದರೆ ನಾನು ಹಾಕಿರುವಂತಹ ವಿಡಿಯೋನ ತುಂಬ ಜನ ನೋಡಿದ್ದಾರೆ, ಮೆಚ್ಕೊಂಡಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ಮ್ಯಾಮ್ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಇಂಥ ಸಂದರ್ಭದಲ್ಲಿ ನೀವು ಹಾಕಿದ್ರಲ್ಲ, ನಿಮಗೆ ತುಂಬಾ ಧೈರ್ಯ ಇದೆ. ಇದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡಿ ಮತ್ತು ನೀವು ನಿಮ್ಮ ಮನಸ್ಸು ಎಷ್ಟು ಸಾಫ್ಟ್ ಆಗಿದೆ ಅಂತೆಲ್ಲ ಹಾಕಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಸ್ಗೆ ನಂಗೆ ತುಂಬಾ ಖುಷಿ ಆಯಿತು. ಇಲ್ಲಿ ನಾನು ಅದನ್ನು ಹಾಕಿರೋದು ಯಾವುದೇ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ, ವ್ಯೂಸ್ ಆಗಲಿ ಅಥವಾ ಇನ್ನೊಂದಕ್ಕಂತಲ್ಲ, ನನಗೇನು ಅನಿಸಿದೆ ಅದನ್ನು ನಾನು ಶೇರ್ ಮಾಡ್ಕೊಂಡಿರೋದು ಅಷ್ಟೇ ಹೊರತು ಸ್ವಲ್ಪ ಬ್ಯಾಡ್ ಕಮೆಂಟ್ಸು ಇದೆ. ನಾನು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಲ್ಲ. 99% ಪಾಸಿಟಿವ್ ಕಮೆಂಟ್ಸ್ ಇದೆ. ಅದರಿಂದ ನನಗೆ ಖುಷಿ ಆಗ್ತಿದೆ. 1% ಏನಿದೆ ಅದು ಇದ್ದೇ ಇರುತ್ತೆ. ಪಾಸಿಟಿವಿಟಿ ಎಲ್ಲಿರುತ್ತೋ ಅಲ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಇಷ್ಟೇ ಹೇಳೋದು, ಇಲ್ಲಿ ಯಾರೂ ಸುಮ್ಮನೆ ಬಂದ್ಬಿಟ್ಟು ಏನೇನೋ ಮಾತಾಡೋದಿಲ್ಲ. ಚಿಕ್ಕ ಯೂಟ್ಯೂಬರ್ಸ್ ಇಂಥ ವೀಡಿಯೋ ಮಾಡಾಕ್ತಾರೆ ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ನನಗೇನಿಲ್ಲ, ನೆಗೆಟಿವ್ ಕಮೆಂಟ್ ಮಾಡ್ತೀರಾ ಮಾಡ್ಕೊಳ್ಳಿ, ಪರವಾಗಿಲ್ಲ. ರಿಪೋರ್ಟ್ ಮಾಡ್ತೀವಿ, ಬ್ಲಾಕ್ ಮಾಡ್ತೀವಿ. ನಿಮ್ಮ ಚಾನಲ್ನ ಯೂಟ್ಯೂಬ್ ಅವರೇ ತೆಗ್ದಾಕ್ತಾರೆ. ಅದರಲ್ಲಿ ನಿಮ್ಮ ಮೆಂಟಾಲಿಟಿ ಏನು ತೋರಿಸುತ್ತೆ. ಬ್ಯಾಡ್ ಕಮೆಂಟ್ಸ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನಗೇನು ಅನಿಸುತ್ತೆ, ನನ್ನ ಮನಸ್ಸಲ್ಲಿ ಏನಿದೆ, ನನಗೇನು ಅನುಭವ ಆಯಿತು ಅಷ್ಟೇ ನಾನು ಶೇರ್ ಮಾಡಿರೋದು. ಇಲ್ಲಿ ನಾನು ಯಾವುದೇ ಹೋರಾಟ ಮಾಡ್ತಿಲ್ಲ ಅಥವಾ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಿಲ್ಲ. ಏನು ಅನ್ಯಾಯ ನಡೀತಿದೆ ಅಂತಲೂ ನಾನು ಮಾತಾಡ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ ಏನಾಗ್ತಿದೆ ಅಂತ. ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕಿಲ್ಲ. ನನಗಾಗಿದ್ದ ಅನುಭವಗಳು, ನನಗೇನು ಅನಿಸುತ್ತೆ, ನನ್ನ ಅಭಿಪ್ರಾಯ ಏನು ಅಷ್ಟೇ ನಾನು ಇಲ್ಲಿ ಮಾತಾಡಿರೋದು. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.